ನೋಡ್ಕೊಂಡ ಮನುಷ್ಯರ ಸಮಕ್ಷಮ ಇರ್ಬೇಕಂದ್ರೆ ಯಾರಿಗೂ ಯಾರ ಮೇಲೂ ಕೈ ಮಾಡೋ ಅಧಿಕಾರ ಇರಂಗಿಲ್ಲ. ಇವ ನಿನ್ನ ಹೆಂಡತಿ ಕೂಡ ಸಂಬಂಧ ಇಟ್ಕೊಂಡವನ ನಿನ್ನ ಸಾಕ್ಷಿ ನಮ್ಮ ಮನೆಗೆ ಕೊಡಕತ್ತಿದ್ರಿ ಬರೋದು ನೋಡಿ ಮಾಹಿತಿ ಏರಿ ಬೆಳಕಿಲ್ಲ ನೋಡ್ಕೊಂಡ್ ಬಂದಿದ್ದೆ ಬಂದ್ರಿ ಈಗ ಹಾಡು ಶುರು ಮಾಡ್ತಾರ ನೋಡ್ರಿ ಹಾಡು ಇಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡಿ ಹಾಡ್ತೇನ ನಾನು ಹಾಡ್ರಿ ಇವರಿಬ್ರು ರೆಡ್ ಹಿಡಿಬೇಕಂದ ನಾನು ಇವ್ ಒಳಗೆ ಹೋಗ್ಬಿಟ್ಟೆ ಮ್ಯಾಲ ಕುಂತ ನಿನಗಾಗಿ ಮ್ಯಾಲ ಕುಂತ ನಿನಗಾಗಿ ಮ್ಯಾಲ ನೋಡಿದವನು ಪ್ರೀತಿ ಊಟಂತ ಓಡ್ತಾರ ನೋಡಿ ದುಡ್ಡಿ ಮಾತಾಡಬೇಡ ಮಾತಾಡಂಗಿಲ್ಲ ನೋಡಬೇಡ ಒಂದ ತಾಸು ನೋಡಬೇಡ ಆದ್ರೆ ಇಂಥ ನೋಡು ಕೊಡಬೇಡ ಮಾಮ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಇರೋದೇ ಹಂಗೆ ಸರ್. ನೀವು ಇನ್ನೊಂದು ನೀವು 17 ಎಷ್ಟು ನಾಟಕ ಬರ್ತೀರಿ ಅಂದ್ರಿ ಸರ್? 14 ನಾಟಕ ಬರ್ತೀರಿ. ಆ ಸಬ್ಜೆಕ್ಟ್ ಹ್ಯಾಂಗೆ ಚಾಯ್ಸ್ ಮಾಡ್ತೀರಿ ಸರ್? ನೀವು ಎಜುಕೇಶನ್ ಏನ್ರಿ ಸರ್ ತಮ್ಮದು? ನಂದು SSLC ರೀ. ಮೂಲತಃ ಕನ್ನಡ 5ನೇ ತರಗತಿ ಓದ್ದವ ನಾನು. ಆಮೇಲೆ ಏನಪ್ಪ ಅಂತಂದ್ರೆ ನಾನು 21 ವರ್ಷ ಆದಾಗ ಯಾರೋ ಹೇಳಿದ್ರು ಗುರುಗಳು, ಅದು ನೀನು ಕಟ್ಟಬಹುದು SSLC ಅಂತ ಹೇಳಿದ್ರು. ಅವಾಗ SSLC ಕಟ್ಟಿ ಪಾಸ್ ಆದೆ ನಾನು. ಬಟ್ SSLC ಪಾಸ್ ಆದವ್ರು ನೀವು ಇಂಥ ದೊಡ್ಡ ಸಾಹಿತಿಗಳಾಗಬೇಕಾದ್ರೆ ಏನು ನಿಮ್ಗೆ ಪ್ರೇರಣೆ ಎಲ್ಲಿಂದ ಬಂತು? ಅವು ಈ ಕುಂಟಕೋಣ ಮೂಕಜಾಣ, ಈಗ ಇದು ಮುತ್ತಿನಂತ ಅತ್ತಿಗೆನೂ ನೀವೇ ಬರೆದಿರಿ, ಈಗ ನಡೆದಿದ್ದ ನಾಟಕ ಹಿಂದ್ಗಡೆ, ಇವೆಲ್ಲ ಸಬ್ಜೆಕ್ಟ್ ಏನು ಒಂದು ಪ್ರಶಾಂತ ಸ್ಥಳದೊಳಗೆ ಕುಂತು ಬರೀತಿರು, ನಾನು ಯಾಕೆ ನಿಮ್ಮ ತಲೆಯೊಳಗೆ ಬಂದಾಗ ಬರೆದು ಬಿಡ್ತೀರಿ? ಇಲ್ಲ, ನನಗೆ ಬರೆಯಕ್ಕೆ ಟೈಮೇ ಸಿಗಂಗಿಲ್ಲ. ಈ ಕಂಪನಿಗಳು 2 ಇರೋದ್ರಿಂದ ನಾ ಅದು ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ ನಾಟಕ ಬರೆಯೋ ವಿಚಾರ. ಮತ್ತೆ ಮೇನ್ ಸೀಸನ್ ಯಾವಾಗ ಬರ್ತದ, ಜಾತ್ರೆಗಳು ಬರ್ತಾವಲ್ಲ ಮುಂದೆ, ಆ ಟೈಮಿಗೆ ಒಂದು 15-20 ದಿವಸ ತಲೆ ಕೆಡಿಸ್ಕೊಂಡು ಬರೆದು ಬಿಡ್ತೀನಿ. ಭಾಳ ಅಂತಂದ್ರೆ 1 ತಿಂಗಳು ಅನ್ಕೊಳ್ಳಿ. 1 ತಿಂಗಳು ಒಂದು ನಾಟಕ ಬರೆದು ಬಿಡ್ತೀನಿ. ಮತ್ತೆ ಅದಕ್ಕೆ ಮತ್ತೆ ಇವು ಡೈಲಾಗ್ ಗೀಲಾಗ ಬೇರೆ ಬರೀತಾರೋ ನೀವೇ ಬರೀತೀರಿ? ಎಲ್ಲ ನಾನೇ ಬರೆಯೋದು, ಎಲ್ಲ ನೀವೇ? ಹೌದು. ಅಥವಾ ಯಾರು ಆಸೆ ಇರ್ತದ ಮೂಲ ಕತೆ, ನಿಮ್ಮಂಥವ್ರು ಏನು ಹೇಳ್ತೀರಿ, ಒಂದು ಕತೆ ಐತಿ ಹಿಂಗ ಇದನ್ನ ಬರೀರಿ ಹಿಂಗ ಅಂತಂದಾಗ ನಾವು ಅವ್ರು ಹೇಳ್ತಾರ 1 ತಾಸು ಅರ್ಧ ತಾಸಿನ ಕತೆ ಮುಗಿಸ್ತಾರ ಅವ್ರು ಹೇಳಿ, ಅದನ್ನ ಡೈಲಾಗ್ ಗಿಲಾಗ್ ಎಲ್ಲ ಸೇರಿಸಿ ಬರೆದು ಬಿಡ್ತೀನಿ. ಆಮೇಲೆ ಏನಪ್ಪ ಅಂತಂದ್ರೆ ಅದಕ್ಕೆ ಹಾಸ್ಯವನ್ನ ಇಲ್ಲೇ ಇರೋದು ನನ್ನ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಹಾಸ್ಯ ಎಲ್ಲರಿಗೂ ಬೇಕು. ಹೌದು ಸರ್. ಹಾಸ್ಯ ಏನಪ್ಪಾ ಅಂತಂದ್ರೆ ಡಬಲ್ ಮೀನಿಂಗ್ ಇರಂಗಿಲ್ಲ ಅಷ್ಟೇ. ರಾಜಹಾಸ್ಯ ಬರೆಯೋದು ಕಷ್ಟ, ಜೊತೆಗೆ ಮಾಡೋನ್ ಹತ್ರನೂ ದಮ್ ಬೇಕು. ಯಾಕಂತಂದ್ರೆ ಬೇರೆ ಡಬಲ್ ಮೀನಿಂಗ್ ಆದ್ರೆ ಏನಾಗ್ತದ, ಉದಾಹರಣೆಗಾಗಿ ನಾವು ಚಂಡೆ ಕಳೆದು ಮಾಡ್ದಂತವ್ರು ಅದಾರ, ಯಾಕಂದ್ರೆ ಒಳಗ ಅಂಡರ್ ಹಾಕೊಂಡಿರ್ತಾರ, ಸೀನ್ಯಾಗ ಬಿಚ್ಚ ಬೀಳಂಗ್ ಮಾಡ್ತಾರೆ. ನಗು ಸಂಬಂಧ ಅದಕ್ಕೂ ಜನ ನಗ್ತಾರೆ. ಆದ್ರ ಅದು ತುಂಬಾ ಸುಲಭ. ಒಳ್ಳೆ ಹಾಸ್ಯ ಇರಬೇಕು. ಡಬಲ್ ಮೀನಿಂಗ್ ಮಾತಾಡೋದು ಬಹಳ ಸುಲಭ, ಮಾತಾಡಿ ನಗಿಸೋದು. ಆದ್ರೆ ಏನಪ್ಪಾ ಅಂತಂದ್ರೆ ಈ ರಾಜಹಾಸ್ಯ ಮಾಡುವಂತಹದ್ದು ಬಹಳ ಕಷ್ಟ. ಆ ಡೈಲಾಗ್ ಟೈಮಿಂಗು ಅದೆಲ್ಲ ಗೊತ್ತಿರ್ಬೇಕು. ನಾನು ಮೂಲ ಹಾಸ್ಯ ಕಲಾವಿದ, ಹಾಸ್ಯ ಪಾತ್ರ ಮಾಡಿದಂಥವ ನಾನು ಮೊದ್ಲು. ಅದರಿಂದ ನನಗೇನಪ್ಪ ಅಂದ್ರೆ ಅದ್ರ ಟೈಮಿಂಗ್ ಜ್ಞಾನ ಐತಿ. ಹಿಂಗಾಗಿ ನಾನು ಬಿಫೋರ್ ಹೇಳ್ತೀನಿ ಕಲಾವಿದರಿಗೆ ಪ್ರಾಕ್ಟೀಸ್ ಕೊಡುವಾಗ, ಇಲ್ಲೇ ನಗ್ತಾರ, ನೀವ್ ಇಷ್ಟು ಟೈಮ್ ತಗೋಬೇಕು, ಇಲ್ಲೇ ಕ್ಲಾಪ್ಸ್ ಬೀಳ್ತೈತಿ, ನೀವ್ ಇಷ್ಟು ಟೈಮ್ ತಗೋಬೇಕಂತ ಹೇಳಿ ಮೊದಲೇ ಅವ್ರಿಗೆ ಟೈಮ್ ಕೊಟ್ಟು ಕಲಿಸಿರ್ತೀನಿ ನಾನು. ಡೈರೆಕ್ಷನ್ ಮೇನ್ ಇಂಪಾರ್ಟೆಂಟ್. ಹೌದು, ಡೈರೆಕ್ಷನ್ ಮೇನ್ ಇಂಪಾರ್ಟೆಂಟ್. ಮತ್ತು ನಮ್ಮ ಕಂಪ್ನಿಯಾಗ ಕಲಾವಿದ್ರು ಹೆಂಗದರ ನೋಡಿ ಬರಿತೀನಿ. ಅವನು ಯಾವ ಡೈಲಾಗ್ ಅನ್ನ ನುಡಿಸಬಲ್ಲ, ಅವನ್ ನಾಲಿಗೆ ಅಂಟಾಯ್ತು, ಏನು ಫ್ರೀ ಆಯ್ತು, ಅಥವಾ ಅವ ಗ್ರಾಮ್ಯ ನುಡಿಸ್ತಾನೋ ಅಥವಾ ಗ್ರಂಥ ಭಾಷೆ ನುಡಿಸ್ತಾನೋ, ಸರಿ ಅದನ್ನ ನೋಡ್ಕೊಂಡು ಅವನಿಗೆ ಅವನದೇ ಆದಂತ ಪಾತ್ರ ನಾನು ಬರೆದು ಬಿಡ್ತೀನಿ. ಆ ಕಲಾವಿದನು ಕೂಡ ಸಕ್ಸಸ್ ಆಗ್ತಾನೆ. ಸರಿ ಸರ್.
ಈಗ ನೀವು ಏನೀಗ ನಾಟಕ 14 ಬರ್ದಿರಿ ಸರ್, ನೀವು ಮತ್ತೊಬ್ಬ ಕಂಪನಿಯವರು ನಿಮ್ಮಿಂದ ಆಡ್ತಾರೆ ನಾಟಕ, ನಿಮಗೆ ಏನು ಧನ ಕೊಡ್ತಾರ ಅವರು? ಕೊಡ್ತಾರೆ ಅದ್ರ ಸಂಭಾವನೆ ಇಲ್ಲ. ಈಗ ನಮ್ಮ ನಾಟಕಗಳು ವಿಶೇಷವೇ ಯಾರು ಆಡಂಗಿಲ್ಲ. ತಾಳಿಕೋಟಿ ರಾಜಣ್ಣನ ಸಲುವಾಗಿ ಒಂದು ವರಪುತ್ರ ಅಂತ ಬರ್ದಿದ್ದೆ. ಆ ಟೈಮಿಗೆ 2003ರಲ್ಲಿ ನನಗೊಂದು 10,000 ರೂಪಾಯಿ ಕೊಟ್ಟರು. ಅಚ್ಚಾ ಅಚ್ಚಾ. ಈಗ ಮತ್ತೊಬ್ರು ಯಾರು ನಾಟಕ ಕಂಪ್ನಿಯವ್ರು ನಿಮ್ಮ ನಾಟಕ ಆಡೋದಿಲ್ಲ? ಇಲ್ಲ, ಆಡೋದು ನೀವೇ ಆಡ್ಬೇಕು. ನಾವೇ ಆಡ್ಬೇಕು. ಯಾಕೆ ಈ ಮಾತು ಕೇಳಕತ್ತೀನಿ ಅಂದ್ರೆ, ಈ ಸಂಪತ್ತಿಗೆ ಸವಾಲು ನಾಟಕ ಪಿಕ್ಚರ್ ಆಯ್ತು, PB ದುತ್ತರಿಗೆ ಅವರು ಅದು ಕೋಟಿಗಟ್ಟಲೆ ಗಳಿಸ್ತೀರಿ. ಆಳಾಗ ನಾವು PUC ಇದ್ದೇವೆ. ಆಳಾಗ ಇವನ್ ರಾಜ್ಕುಮಾರ್ ಬಿಜಾಪುರ ಬಂದವು, ನಾವು ಅಲ್ಲಿ ಆ ಫಂಕ್ಷನ್ದಾಗ ಇದ್ದೆವು. ಕೋಟಿಗಟ್ಟಲೆ ಗಳಿಸ್ತೀರಿ. ಬಟ್ PB ದುತ್ತರಿಗೆ ಅವ್ರಿಗೆ ಆಗಿನ ಟೈಮ್ ಸಿಕ್ಕಿದ್ದು ಬರೀ 5,000. ಇದು ಒಂದು ವಿಪರ್ಯಾಸ ನಮ್ಮ ಇದ್ರೊಳಗೆ. ಈಗ ನೀವು ಹೇಳಿದ್ರಿ, ಇಷ್ಟು ಅನುಭವ ಹೇಳಿದ್ರಿ, ಇಷ್ಟು ನಾಟಕ ಬರ್ತೀನಿ ಅಂತ ಹೇಳಿದ್ರಿ. ಅದು ಈಗ ನಾವು ನೋಡಿದ್ವಿ ಎಲ್ಲ ಕಡೆ ತಿರುಗಾಡಿ ಬಂದೆವು, ನಿಮ್ಮಲ್ಲೇ ರಶ್ ಭಾಳದು. ಇವನ್ ಹೆಣ್ಮಕ್ಳು ಸಹಿತ ರಶ್ ನಿಮ್ಮಲ್ಲೇ ಭಾಳದು. ಇದಕ್ಕೆ ಸುಮ್ಮನೆ ಆಗಲ್ಲ ಸರ್, ಇದು ಒಂದು ದೊಡ್ಡ ಪರಿಶ್ರಮ ಅದು. ಇದು ನಾಟಕ ಬರೆಯೋದಂದ್ರೆ ಅಷ್ಟು ಸಾದಾ ಇಲ್ಲ. ಎಲ್ಲರಿಗೆ ಒಂದು ಪೇಪರ್ನೊಳಗೆ ಒಂದು ಲೇಖನ ಬರಿ ಅಂದ್ರೆ ಒಳ್ಳೆ ಅಂತಾರೆ ಜನ. ಸರ್ ನಿಮ್ಗೆ ಹೇಳ ಬರವಣಿಗೆ ಅಂತಂದ್ರೆ ಹೆಂಗಿರ್ತದ ಅಂತಂದ್ರೆ, ಸರ್, ನಾವು ಕಲ್ಪನೆ ಮಾಡ್ಕೊಂಡು ಬರೆಯೋದೇ ಬೇರೆ. ಕಲ್ಪನೆ ಮಾಡ್ಕೊಂಡು ಬರೆಯೋದೇ ಬೇರೆ. ನಾವು ನೈಜವಾದ ಘಟನೆಯನ್ನು ತರೋದೇ ಬೇರೆ. ಏನಾಗತ್ತೆ ಅಂತಂದ್ರೆ, ಈಗ ನಾವು ಚಿಕ್ಕವರಿದ್ದಾಗ ಯಾರನ್ನೋ ನೋಡಿರ್ತೀವಿ, ಅದ್ರಾಗ ವಿಲನ್ನು ಸಿಗ್ತಾನ, ಹೀರೋನು ಸಿಗ್ತಾನ, ಎಲ್ಲಾರು ಸಿಗ್ತಾನೆ. ಅವನ್ನ ಕಲ್ಪನೆ ಒಳಗೆ ತಗೊಂಡು ಅವ ಹೆಂಗಿದ್ದ, ಏನಿದ್ದ, ಯಾವ ರೀತಿಯಾಗಿದ್ದ ಅಂತ ಹೇಳಿ ನೋಡ್ಕೊಂಡು ಸಮಾಜದೊಳಗೆ ಒಂದು ಕ್ಯಾರೆಕ್ಟರ್ ಆರಿಸ್ಕೋತೀರಿ ನೀವು. ಆರಿಸ್ಕೋಬೇಕು. ಈ ಕುಂಟ ಕೋಣ ಮೂಕ ಜಾಣ ನೀವು ಎಲ್ಲೂ ನೋಡಿಟ್ಟಿದ್ದನ್ನು? ಇಲ್ಲ, ನಾನು ಹೇಳಿದ್ದೆಲ್ಲ ನಿಮ್ಗೆ. ಇದು ಹೇಳ್ತಿದ್ರು ಏನಂತಂದ್ರೆ, ಕುರುಡನ ಹೆಂಡತಿ ಜೊತೆ ಕುಂಟ ಕುಣದ ಮೂಕ ನೋಡ್ದ ಹೆಂಗ್ ಹೇಳ್ದ ಅನ್ನುವಂಥದ್ದನ್ನ, ಅದನ್ನ ಅದು ನೋಡಿ ಏನಪ್ಪ ಅಂತಂದ್ರೆ ಆನ್ಸರ್ ಬರ್ದೆ. ಆನ್ಸರ್ ಬರೆದ ಮೇಲೆ ಅದು ಕರೆಕ್ಟ್ ಆಯ್ತು. ಆದ್ರೆ ನಾನೇ ಕುರುಡನ ಪಾತ್ರ ಮಾಡ್ತಾ ಇದ್ದೆ. ಆ ಕುರುಡನ ಪಾತ್ರ ಮಾಡ್ಬೇಕಾದ್ರೆ ನಾನೇನಂತಂದ್ರೆ, ಒಬ್ಬ ಕುರುಡನ ಹಿಂದೆ ಒಂದ್ 15 ದಿವಸ ತಿರುಗಾಡದೆ. 15 ದಿವಸ ಕುರುಡನಿಂದ ತಿರುಗಾಡದೆ. ತಿರುಗಾಡಿ ಅವನು ಹೆಂಗ ಹಾವ ಭಾವ ಹೆಂಗ್ ಮಾಡ್ತಾನೆ, ಅವನ ನಡಿಬೇಕಾದ್ರೆ ಕಾಲು ಹೆಂಗ್ ಮಾಡ್ತಾನೆ. ಸರಿ ಸರ್. ಏನ್ರಿ, ಕುರುಡ ನಡಿಯುವಾಗ ಸಹಜವಾಗಿ ನಡೆಯಂಗಿಲ್ಲ, ಸ್ವಲ್ಪ ಟಚ್ ಮಾಡ್ಕೊಂತ ಹೋಗ್ತಾನೆ. ಆಮೇಲೆ ಕೈ ಮುಂದ್ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಅವನ್ ಕಿವಿ ಮುಂದಿರ್ತದೆ, ಮುಖ ಮುಂದಿರಲ್ಲ. ಸರಿ ಸರ್. ಕಿವಿ ಮುಂದಿರ್ತದೆ. ಹಿಂಗೆ ಆ ಅಭಿನಯವನ್ನ ನಾನು ನೋಡ್ಕೊಂಡು ಮಾಡಿರುವ. ಆಮೇಲೆ ನಮ್ಮ ಕಲಾವಿದರಿಗೆ ನಾನು ಪ್ರಾಕ್ಟೀಸ್ ಕೊಡುವಾಗ ಬರೋ ಮಟ್ಟ ಬಿಡುದಿಲ್ಲ ನಾನು. ಕನಿಷ್ಠ ನಾನು 100% ಹೇಳಿದ್ರೆ ಅವ್ರೊಂದು 50% ಮಾಡಿದ್ರೆ ಓಕೆ, ಬಟ್ 75% ಮಾಡಿಸೋ ಪ್ರಯತ್ನ 100% ಮಾಡ್ತೀನಿ ನಾನು. ಸರಿ ಸರ್. ಅವಾಗ ಆಟೋಮೆಟಿಕ್ ಆಗಿ ನಾಟಕ ಸಕ್ಸಸ್ ಆಗ್ತಾವ. ಸರಿ ಸರ್. ನೋಡ್ರಿ, ರೀಲಿಗೂ ರಿಯಲ್ಲಿಗೂ ಬಹಳ ವ್ಯತ್ಯಾಸ ಐತೆ. ರೀಲು ರೀಲೆ, ರಿಯಲ್ ರಿಯಲೇ. ರೀಲ್ ಏನಪ್ಪ ಅಂತಂದ್ರೆ, ನಾವೀಗ ಟಿವಿ ನೋಡ್ಲಿ, ಸಿನಿಮಾ ನೋಡ್ಲಿ, ಅದು ಒಂದು ಸರಿ ಮಾಡಿದ್ಮೇಲೆ ಮತ್ತೆ ರಿಪೀಟ್ ಮಾಡಕ್ಕಾಗಲ್ಲ. ಆದ್ರೆ ನಾಟಕ ಹಂಗಲ್ಲ. ನಾವೇನಪ್ಪ ಅಂತಂದ್ರ ಅದನ್ನ ಜನ ಹೇಳಿದ ಮೇಲೆ ತಿದ್ಕೋಬಹುದು. ಈಗ ನಾನು ಇದೇ ನಾಟಕ ಏನಪ್ಪ ಅಂತಂದ್ರ ಹಾಸ್ಯವನ್ನು ಬರೆದಿದ್ದೆ. ಅದು ವಯಸ್ಸು ಹೋದಂತವ್ರು, ದುಡ್ಡಿದ್ದವ್ರು ಈಗ ಅದಕ್ಕೆ ಖರೀದಿನೇ ಅನ್ಬಹುದು. ಅದ್ ಮದ್ವೆ ಅಂತೇಳಿ ಮಾಡ್ಕೊಂತಾರ ಅಷ್ಟೇ. ಏನ್ರಿ, ಈಗ ಒಬ್ಬ ಮುದುಕ 70 ವರ್ಷದ ಮುದುಕ 20 ವರ್ಷದ ಹುಡುಗಿನ ಮದುವೆ ಆಗ್ತಾನಂತಂದ್ರೆ ಅದು ಮದುವೆ ಅಂತಾರ? ಅದಕ್ಕೆ ಅಲ್ಲ, ಖರೀದಿನೇ. ಲೀಗಲ್ ಆಗಿರ್ಲಿ ಅನ್ನಂತ ಉದ್ದೇಶದಿಂದ ಮದುವೆ ಆಗಿರ್ತಾನ. ಅಂಥದ್ದು ಆದಾಗ ಏನಪ್ಪ ಅಂತಂದ್ರೆ, ಆ ಹೆಣ್ಣು ಆ ಮುದುಕನ್ ಜೋಡಿ ಇರಲ್ಲ, ಅವಳಿಗೆ ಅದು ಅಲ್ಲಿ ನೆಮ್ಮದಿ ಸಿಗಲ್ಲ ಅನ್ನುವಂಥದ್ದನ್ನು ತೋರಿಸ್ಬೇಕು ಅಂತೇಳಿ ಈ ನಾಟಕದಾಗ ಬರ್ದಿದ್ದೆ ನಾನು. ಸರಿ. ಅವ್ರಿಗೆ ಯಾರ್ದೋ ಬೇರೆಯವನ ಜೊತೆ ಕಳಿಸಿದ್ದೆ ನಾನು. ಕಳಿಸಿದಾಗ ನಮ್ಮ ಹುಬ್ಬಳ್ಳಿ ಧಾರವಾಡದ ಕಮಿಷನರ್, ಸರಿ ಸರ್, ಎನ್ ಶಶಿಕುಮಾರ್ ಸರ್, ಸರಿ ಸರ್, ಅವರು ನಾಟಕದ ಬಗ್ಗೆ ಅಭಿರುಚಿ, ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ ಬಹಳ ಒಲವು ಅವರಿಗೆ. ಸರಿ ಸರ್. ಮತ್ತೆ ಅಷ್ಟೇ ಬಹಳ ತೀಕ್ಷ್ಣವಾಗಿ ನಾಟಕ ನೋಡಿ ಅವ್ರು ಹೇಳಿದ್ರು ನನಗೆ, ನಾಟಕ ಬಿಟ್ಟ ತಕ್ಷಣ ಇದೇ ಊರಾಗ ಹೇಳಿದ್ರು, ನೋಡಪ್ಪ ನೀನು ಬರ್ದಿ, ನಿನ್ನ ಸಂದೇಶ ನಿಜ, ಬಟ್ ಇಲ್ಲಿ ಏನಾಗುತ್ತಂದ್ರ
ನೀವು ನಾಟಕ ಆಗಲಿ ಸಿನಿಮಾ ಆಗಲಿ ತಪ್ಪು ಸಂದೇಶ ಹೋಗ್ಬಾರ್ದು. ಹೌದು ಸರ್. ಅದಕ್ಕೇನಂತಂದ್ರೆ ಇವತ್ತು ನಾವು ನಿಜ ಜೀವನದಲ್ಲಿ ಸಾಕಷ್ಟು ನಡೀತಿರ್ತಾವ, ಹೌದು ಸರ್. ಬಟ್ ಅದನ್ನೇ ನಾವು ತೋರ್ಸೋಕ್ ಹೆಂಗ ಒಳ್ಳೇದನ್ನ ತೋರ್ಸ್ಬೇಕಲ್ಲ. ಹೌದು ಸರ್. ಅದಕ್ಕಾಗಿ ನೀವೇನಂತಂದ್ರೆ ಆ ಜೋಡಿನ ಮುಂದೆ ಕೂಡಿಸ್ರಿ ಅಂತ ಹೇಳಿದ್ರು, ಸರಿ ಸರಿ. ಸಜೆಷನ್ ಕೊಟ್ರು. ಆವಾಗ ಇಲ್ಲೇ ನಾನು ಅದನ್ನ ಮತ್ತೆ ರಿಪೀಟ್ ಆಗಿ ಮತ್ತೆ ಅದನ್ನ ಜೋಡಿಸಿದೆ. ಹಂಗ ನನಗೇನಪ್ಪ ಅಂತಂದ್ರ ಈಗ ನಂದು ಒಂದು ಯೂಟ್ಯೂಬ್ ಚಾನಲ್ ಅದ, ಜೇವರ್ಗಿ ರಾಜಣ್ಣ ಡ್ರಾಮಾ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಐತ್ರಿ. ಒಂದು 2,14,000 ಜನ ಸಬ್ಸ್ಕ್ರೈಬರ್ ಅದಾರ. ಏನಂತ ಹೆಸರು ಅದಾರಿ ಸರ್? ಜೇವರ್ಗಿ ರಾಜಣ್ಣ ಡ್ರಾಮಾ ಅಂತ ಹೇಳಿ. ನೋಡಿ ವೀಕ್ಷಕರೇ, ಜೇವರ್ಗಿ ರಾಜಣ್ಣ ಡ್ರಾಮಾ ಕಂಪಲ್ಸರಿ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ಯಾಕಂದ್ರೆ ಈಗಿನ ಸಮಯದೊಳಗೆ ನಾ ಒಂದು ರೀತಿಯಿಂದ ಇವ್ರಿಗೆ ಹಂದಿನೂರು ಸಿದ್ದರಾಮಪ್ಪೆ ಅಂತೀನಿ. ನಾನು ಒಂದು ರೀತಿಯಿಂದ ಇವ್ರಿಗೆ ಹಂದಿನೂರು ಸಿದ್ದರಾಮಪ್ಪೆ ಅಂತೀನಿ. ನನ್ನ ವಿಷಯದೊಳಗೆ ನಾನು ಮೊದಲಿಂದ ತಿಳ್ಕೊಂಡಿದ್ದು ಅಂದ್ರೆ ನಾಟಕ ಅನ್ನೋದು ಅಷ್ಟು ಸಾದಾ ಮಾತಲ್ಲದು, ಅಂಥದ್ದನ್ನು ಬೆಳೆಸಿದ್ದಾರೆ ಇವರು ಸಾಹಿತ್ಯ ಕೊಟ್ಟು. ಅದಕ್ಕೆ ದಯಮಾಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ಕಳಕಳಿಯಿಂದ ವಿನಂತಿ ಮಾಡ್ತೀನಿ ನಾನು. ಅದಕ್ಕೆ ಆ ಒಂದು ಚಾನಲ್ ಮುಖಾಂತರ ಕಮೆಂಟ್ ಬರೀತಾರೆ. ಹಾಂ, ಕಮೆಂಟ್ ಎಂಥ ಬುದ್ಧಿವಂತರು ಇರ್ತಾರೆ ಅಂತಂದ್ರೆ ಬಹಳ ಬುದ್ಧಿವಂತರಿದ್ದಾರೆ. ನಾವು ಎಲ್ಲರಿಂದ ಒಂದೊಂದು ತಗೊಂಡು ನಾವಾಗ್ತೀವಿ ಹೊರತಾಗಿ ನಾನೇ ಬರ್ದೆ ನಾನೇ ಮಾಡ್ದೆ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗ್ತದೆ. ಸರ್ವಜ್ಞಾನ ಅರ್ಥ ನಿಮ್ಮದು ಇಲ್ಲ, ನಿಜವಾಗ್ಲೂ ಯಾರಾದ್ರೂ ಅಷ್ಟೇನೆ ಸರ್. ಈಗ ನಾವು ಸಾಹಿತ್ಯ ಇರ್ತದೆ, ನಾವು ಕನ್ನಡ ಬರಿಬೇಕಂದ್ರೆ ಕನ್ನಡ ಮಾತೇ ಬರಿಬೇಕಲ್ಲ. ಹೌದು ಸರ್, ಹೌದು ಸರ್. ಅದು ನಾವು ಮಾಡಿದ್ದ ಅವುಗ ಅವ್ವ ಅನ್ಬೇಕು, ಅಪ್ಪಗ ಅಪ್ಪ ಅನ್ಬೇಕು, ತಂಗಿ ತಂಗಿ, ಅಣ್ಣಗ ಅಣ್ಣ ಅಂತ ಬರಿಬೇಕಲ್ಲ. ಹೌದು ಸರ್. ಮತ್ತೇನು ಬೇರೆ ಬರೀತೀರಿ? ಹೌದು ಸರ್. ಆದ್ರೆ ಒಂದು ಲೇಖಕನ ಹೆಣಿಕೆ ಜನರಿಗೆ ಒಪ್ಪಬೇಕು. ಹೌದು ಸರ್. ಅವಾಗ ಜನರಿಗೆ ಆ ಕತೆ ಆಗ್ಲಿ, ಕಾದಂಬರಿ ಆಗ್ಲಿ, ನಾಟಕ ಆಗ್ಲಿ ಅದು ನೋಡ್ಕೊಂಡು ಹೋಗ್ತದೆ, ನೋಡಿಸ್ಕೊಂಡು ಹೋಗ್ತದೆ, ಓದಿಸ್ಕೊಂಡು ಹೋಗ್ತದೆ. ಅದರಲ್ಲಿ ಹುರುಳಿಲ್ಲ, ಅವನ ಹೆಣಿಕೆ ತಪ್ಪಾಗಿತ್ತು ಅಂತಂದ್ರೆ ಅದು ನೋಡಲ್ಲ, ಓದಲ್ಲ, ಅದು ಮುಚ್ಚಿಡುವಂಥದ್ದು ಅದು. ಸರಿ ಸರ್. ಸರ್ ಅದಕ್ಕೇನಪ್ಪ ಅಂತಂದ್ರೆ ಅದನ್ನ ನಾವು ಏನಪ್ಪ ಅಂತಂದ್ರೆ ಹೇಳ್ತಾರ, ಅದನ್ನ ನಾವು ಬಳಸ್ಕೊಂತೀವಿ. ನಾವೇ ಶಾಣರನ್ನಕ್ಕೆ ಏನೈತ್ರಿ, ಈ ನಾಟಕನ ನೀವು 10 ವರ್ಷಕ್ಕೂ ಬದಲು ಮಾಡ್ಕೋಬಹುದು. ನಾಟಕ 10 ವರ್ಷ ಆದ್ಮೇಲೆ ಬದಲು ಮಾಡ್ಕೋಬಹುದು. ಸರಿ ಸರ್. ಸರ್ ದಿನಕ್ಕೆ ದಿನ ನೀವು ಎಷ್ಟಾರು ಬದಲು ಮಾಡ್ಕೋಬಹುದು. ಆದ್ರೆ ಒಂದು ಸಿನಿಮಾ ಅದನ್ನ ಬದಲು ಮಾಡಕ್ ಆಗಲ್ಲ. ಹೌದೌದು, ಎಕ್ಸಾಕ್ಟ್ಲಿ ಸರ್. ಹಂಗಿರ್ತದ. ಅದಕ್ಕೆ ನೀವು ಡಬ್ಬಿಂಗ್ ಹೋದಾಗೂ ಬದಲು ಮಾಡಕ್ ಆಗಲ್ಲ. ಹೌದೌದು ಸರ್. ಹಂಗ ನಾಟಕ ನಾವು ಬಳಸಿಕೊಂಡ್ರೆ ಬಹಳ ಒಳ್ಳೇದದ. ಇದು ಬೇಕಾದಂತ ಮನುಷ್ಯನು ಬೇಕಾದಷ್ಟು ಬೆಳಿಬಹುದು ಇದ್ರ. ಆದ್ರೆ ಏನಪ್ಪಾ ಅಂತಂದ್ರೆ ನಾವು ಕಷ್ಟ ಅದು ಇದು ಅಂತೀವಿ, ಅದೆಲ್ಲ ಸುಳ್ಳು. ಸರಿ ಸರ್. ನಮ್ಮ ವೃತ್ತಿನೇ ಅದು ಇದ್ದಾಗ ಮತ್ ಮಾತದ್ ಕಲಿಬೇಕು, ಏನ್ ತಪ್ಪದ? ಹೌದು ಸರ್. ಈಗ ಸರ್ ನಿಮಗೆ 2 ಹೆಣ್ಮಕ್ಳು ಅಂದ್ರಿ, ಗಂಡು ಮಕ್ಳು ಇಲ್ಲ? ಇಲ್ಲ, ಟೋಟಲ್ ನನಗ 2 ಹೆಣ್ರ 6 ಮಂದಿ ಮಕ್ಕಳ. 2 ಹೆಣ್ರು 6 ಮಂದಿ ಮಕ್ಕಳು. 6 ಮಂದಿ ಮಕ್ಕಳು. ಅದ್ರಾಗ ಹೆಣ್ಮಕ್ಳು ಎಷ್ಟು ಸರ್? ಹೆಣ್ಮಕ್ಳು 4, ಗಂಡು ಮಕ್ಳು 2. ಗಂಡು ಮಕ್ಳು ಏನ್ ಮಾಡ್ತಾರೆ ಸರ್? ಗಂಡು ಮಗ ಒಬ್ಬವ ಈಗ ಮಂಗಳೂರಾಗ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಅದಾನ. ಆಮೇಲೆ ಇನ್ನೊಬ್ಬ ಬಳ್ಳಾರಿಯಾಗ ಗೌರ್ಮೆಂಟ್ ಡಾಕ್ಟರ್ ಅದಾನ. ಇದ್ರೊಳಗೆ ತಂದೆ ಇಲ್ಲ ಅವರಿಗೆ? ಬಂದಿಲ್ಲ, ಅವ್ರು ಬಂದಿಲ್ಲ. ಬಟ್ 2 ಮಕ್ಕಳು ಹೆಣ್ಮಕ್ಳು ನಡ್ಸ್ಕೊಂಡು ನೋಡ್ತಾರೆ. ಇವ್ರಿಬ್ರು ಮಕ್ಕಳು ಕಲಾವಿದ್ರ ಮಕ್ಕಳು. ಈಗ ನಾಟಕ ಕಂಪನಿ ಮಾಲಕರಿಗೆ ವಿಶೇಷವಾಗಿ ಆದಿ ಕಾಲದಿಂದ 2 ಮಂದಿ 3 ಮಂದಿ ಮಾಡ್ಕೊಂಡಂತ ನಿದರ್ಶನಗಳು ನಿಮ್ಗೆ ಸಿಗ್ತಾವ. ಹೌದು ಸರ್. ಅವ ನಾಟಕ ಕಂಪನಿ ಮಾಲಕ ತನ್ನ ಚಟದಗೋಸ್ಕರ ಮದುವೆ ಆಗಂಗಿಲ್ಲ 2-3. ಏನ್ರಿ, ಅವನಿಗೆ ತನ್ನ ಕಂಪನಿ ಭದ್ರವಾಗಿರ್ಬೇಕಾಗುತ್ತೆ. ಅದಕ್ಕ ಒಬ್ಬಕ್ಕೆ ಮುಖ್ಯವಾದಂತ ನಟಿ ಕಂಪನಿಗೆ ಬೇಕಾಗಿರ್ತಾಳ, ಎಲ್ಲಾ ನಾಟಕ ಮ್ಯಾಚ್ ಆಗಿರ್ತಾವ. ಆಕಿ ಬಿಟ್ಟು ಹೋದ್ರಿಂದ ನನ್ನ ಸಂಸ್ಥೆ ಹಾಳಾಕೈತಲ್ಲ ಅನ್ನುವಂತ ಉದ್ದೇಶಕ್ಕೆ ಏನಪ್ಪಾ ಅಂತಂದ್ರೆ ಅವ ಕಟ್ಕೊಂಡಿರ್ತಾನೆ ಹೊರತಾಗಿ ಚಟಕ್ಕಲ್ಲ. ಹಿಂಗಿರ್ತದೆ ನಿಮ್, ಯಾಕಂದ್ರೆ ಮಾರ್ಮಿಕವಾಗಿ ನಿಮಗ್ ಗೊತ್ತಿರ್ತದೆ ಜನರಿಗೆ ಏನ್ ತಿಳ್ಕೊದ್ರು, ಇದೇನು ಹೇಳಿದ್ದು ಸತ್ಯ ಹೇಳಿದ್ರಿ ನೀವು, ನಿಮ್ಮ ಸಂಸ್ಥೆ ನಿಮಗೆ ಉಳಿಸ್ಬೇಕಾಗಿ ಅಷ್ಟೇ. ಸರಿ ಸರ್. ಈಗ ಸರ್ 2 ಮಕ್ಕಳು, ಇದು ಗುಬ್ಬಿ ಕಂಪನಿ. ಗುಬ್ಬಿ ವೀರಣ್ಣವ್ರ ಮೊಮ್ಮಗನಿಗೆ ಮಗಳಿಗೆ ಕೊಟ್ಟದ್ದು, ಮರಿ ಮೊಮ್ಮಗನಿಗೆ ಮಗಳಿಗೆ ಕೊಟ್ಟಿದ್ದು. ಇದು ಗುಬ್ಬಿ ಕಂಪನಿ ಇದೆ. ಸುಜಾತ ಮೇಡಮ್ ಅವರು ಇದನ್ನ ಮಾಡ್ತಾರೆ. ಇನ್ನೊಬ್ಬರು ಮೇಡಮ್ ಅವರು ಜೇವರ್ಗಿ ಕಂಪನಿ ನಡೆಸ್ಕೋತಾರೆ. ಅದನ್ನು ಇಲ್ಲಿ ಹಾಕಿರಿ? ಈಗ ಒಟ್ಟು ನಿಮ್ಗೆ 2 ಕಂಪನಿ ಇಲ್ಲ, ಈ ಸದ್ಯ ಅಲ್ಲ, ಮೊದಲೆಲ್ಲ ಹಾಕಿವಿ. ಈಗ ಕೊಪ್ಪಳಕ್ಕೆ ಹಾಕಿದ್ವಿ. ಯಾರು ಇನ್ನೊಬ್ಬರದು ಮಗಳದು ಕೊಪ್ಪಳಕ್ಕೆ ಜೇವರ್ಗಿ ಕಂಪನಿ ಕೊಪ್ಪಳಕ್ಕೆ. ಅಲ್ಲಿ ಎಷ್ಟು ದಿವಸ ಆಯ್ತು ನೋಡುದು ಸರ್? ಅಲ್ಲಿ ಸುಮಾರು ಒಂದು 20 ದಿವಸ ಮ್ಯಾಲ ನಡೀತದೆ.
ಅಲ್ಲಿ ನಡೀತು. ಹಾ. ಇದು ಇದು ಎಷ್ಟು ದಿವಸ ಆಯ್ತು ಸರ್ ಈಗ ಹಾಕಿ? ಇದು 31ಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ, 28 ದಿವಸ ಆಯ್ತು ಇವತ್ತಿಗೆ. 28 ದಿವಸ ಆಯ್ತು. ಇದೇ ಮುತ್ತಿನಂತ ಹತ್ತಿಗೆನೆ ಹಾಕಿರೋ ಇದಕ್ಕಿಂತ ಮೊದಲು ಬೇರೆ ಇತ್ತು? ಇಲ್ಲ ಇಲ್ಲ, ಒಂದೇ. ನಾವು ನನ್ನ ನಾಟಕ ಏನಾಗ್ತಾವ, ಒಮ್ಮೆ ನಾಟಕ ಸ್ಟೇಜ್ ಮಾಡಿದ್ಮೇಲೆ ಹಾ, ಆ ಜಾತ್ರೆ ಕ್ಯಾಂಪ್ ಎಲ್ಲ ಮುಗಿಯೋವರೆಗೆ ಚೇಂಜ್ ಆಗಲ್ಲ. ಮುತ್ತಿನಂತ ಹತ್ತಿಗೆನೆ ಅದು ಒಂದೇ ಇರ್ತದ 4-5 ತಿಂಗಳು. ಯಾವ ನಾಟಕ ಬರೀಲಿ ನಾನು ಇದುವರೆಗೂ ಚೇಂಜ್ ಆಗಿಲ್ಲ. ಚೇಂಜ್ ಕಲೆಕ್ಷನ್ ಕಡಿಮೆ ಆದ್ರೆ ಚೇಂಜ್ ಮಾಡ್ತೀವಿ. ಅದೇ ಅದೇ ಕಲೆಕ್ಷನ್ ಕಡಿಮೆ ಆಗಿಲ್ಲ ಅಂದಾಗ ಚೇಂಜ್ ಮಾಡೋ ಕಡಿಮೆ ಸರ್. 28 ದಿವಸ ಆಯ್ತು ಅಲ್ಲಿ ನಿಲ್ಲಕ್ ಜಾಗ ನಾವು ನೋಡಿದೇವೆ ಅಲ್ಲಿ. ಅದೇ ಅಷ್ಟು ರಶ್ ಅದ್ರಿ. ಅದ್ರಾಗ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಅದಾರ. ಅಂದ್ರೆ ನೀವು ಯಾವ ತರ ಬರ್ದಿರಿ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ. ಆ ಜನ ಹೆಣ್ಮಕ್ಳು ನೋಡ್ಲಿಕ್ಕೆ ಈ ನಮ್ಮನೆ ತಂಡ ಹೋಗಿ ಬರ್ತಾರಂದ್ರ ಯಾವ ತರ ಬರ್ದಿರಿ ಅಂದ್ರೆ 2 ಜನಕ್ಕೆ ಗೊತ್ತಾಗಿ ಆಗ್ತದೆ. ಈಗ ನಾನು ಬರ್ದೀನಿ ಅನ್ನೋದಕ್ಕಿಂತಲೂ ಹಾ, ಪ್ರೇಕ್ಷಕರು ಹೆಚ್ಚು ಮಹಿಳಾ ಪ್ರೇಕ್ಷಕರೇ ನನ್ನನ್ನ ಈ ರೀತಿಯಾಗಿ ಬರೆಯೋದಕ್ಕೆ ಪ್ರೇರಣೆ ಅಂತ ಹೇಳ್ತೀನಿ ನಾನು. ಹೌದೌದು. ಈ ನಾನೇನಾದ್ರು ಬರ್ದೀನಿ ಜೇವರ್ಗಿ ರಾಜಣ್ಣ ಅಂತೇಳಿ ಒಂಚೂರು ಹೆಸರದಂತಂದ್ರೆ ಇದೆಲ್ಲ ಆ ಮಹಿಳಾ ಪ್ರೇಕ್ಷಕರಿಗೆ ಸಲ್ಲಬೇಕನ್ನುವಂಥದ್ದನ್ನು ನಾನು ಅನಬಿಚ್ಚಿ ಹೇಳ್ತೀನಿ. ನೀವು ಆಗಲೇ ಹೇಳಿದ್ರಿ, ನನ್ನ ನಾಟಕ ಹಾಸ್ಯಗಳನ್ನು ನೋಡ್ಲಿ ಯಾವುದೇ ನೋಡ್ಲಿ ಹೆಣ್ಮಕ್ಳಾಗಲಿ ಹಿರಿಯರಾಗಲಿ ತಲೆ ತಗ್ಗಿಸಬಾರ್ದು, ತಲೆ ಎತ್ತ ನೋಡ್ಬೇಕಂತ ಹೇಳಿ. ಈ ಸ್ವಭಾವ ಈ ಗುಣ ಇದ್ದಾಗ ನೀವು ಕೆಟ್ಟದ್ದು ಬರೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ನಂದು. ಇದೇ ಗುಣ ಇಟ್ಕೊಂಡು ನೀವು ಬಂದಿರಿ ಎಲ್ಲ ನಾಟಕ. ಅಪ್ಪ ಕೆಲವೊಂದು ಅಶ್ಲೀಲ ಬ್ಯಾಡ ಅಂತೀರಿ ನೀವು. ಅದೇ ನೀವು ಸಮಾಜಕ್ಕೆ ಕೊಟ್ಟ ಕೊಡುಗೆ. ನೀವು ನನ್ನ ವಿಚಾರ ಏನಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರದು. ಅದನ್ನ ಸಂಸ್ಕೃತಿಯನ್ನ ಸ್ವಾಸ್ಥ್ಯವನ್ನ ಉಳಿಸ್ಕೊಂಡು ಹೋಗ್ಬೇಕು. ಈಗ ಈ ಕೆಲವೊಂದು ಟೈಮ್ ಪರಿಸ್ಥಿತಿ ಕೆಟ್ಟ ಬರ್ತದೆ. ಬಂದಾಗ ಡ್ಯಾನ್ಸರ್ ತರಿಸ್ಬೇಕಾಗ್ತದೆ, ಡ್ಯಾನ್ಸ್ ಮಾಡಿಸ್ಬೇಕಾಗಿರ್ತದೆ ಮಾಲೀಕನಿಗೆ. ಈಗ ನಾವೇನಪ್ಪ ಅಂದ್ರೆ ನಾವೇ ಬರೆಯೋರಾಗಿರೋದ್ರಿಂದ ಆಮೇಲೆ ನಾನು ಬರ್ದದಕ್ಕೆ ಪ್ರೇಕ್ಷಕರು ಬರಾಕತ್ತಾರಂತ ನಾನು ಬದುಕೀನಿ. ಇಲ್ಲಾಂದ್ರೆ ನಾ ಹೆಂಗ್ ಬದುಕ್ತಿದ್ದೆ? ನಾನು ಹೆಂಗ್ ಬದುಕ್ತಿದ್ದೆ ಹೇಳಿ? ಹೌದೌದು ಸರ್. ಈಗ ಸರ್ ನೀವು 14 ನಾಟಕ ಹೆಸರು ಹೇಳ್ಬೋದಾ? ಹೇಳ್ತೀನಲ್ಲ, ಹೇಳ್ರಿ ಸರ್. ನೋಡ್ರಿ, ಕುಂಟಕೋಣ ಮೂಕಜಾಣ, ವರಪುತ್ರ, ಶೆರೆ ಅಂಗಡಿ ಸಂಗವ್ವ, ನಗಸಿ ನಗಸಿ ಅಳಸ್ತಾಳ, ಆಮೇಲೆ ಪ್ಯಾಟಿ ಹುಡುಗ್ಯಾರು, ಆಮೇಲೆ ಏನಪ್ಪಾ ಅಂತಂದ್ರ ನನ್ನವರು ಯಾರು ಇಲ್ಲ, ಆಮೇಲೆ ಕುಂಟಕೋಣ ಮೂಕಜಾಣ ಭಾಗ 2, ಕುಂಟಕೋಣ ಮೂಕಜಾಣ ಭಾಗ 2, ಆಮೇಲೆ ರೈತ ಮನೆತನ, ಆಮೇಲೆ ಕುಡುಕ್ ಕಲ್ಯ ಸಿಡುಕ್ ಮಲ್ಲಿ, ಹಿಂಗ ಒಟ್ಟು 14 ನಾಟಕ. ನೋಡಿ ವೀಕ್ಷಕರೇ, ನಾವು ಅವ್ರ ಕೈಲಿ ನಾಟಕದ ಹೆಸರು ಯಾಕೆ ಹೇಳಿಸ್ತದಂದ್ರೆ ಇವ್ರು ಏನು ಹೆಸರು ಹೇಳೋರಿಲ್ಲ. ಈ ನಾಟಕ ಎಲ್ಲರಿ ಹತ್ತು ಅಂದ್ರೆ ಬಿಡಬೇಡ್ರಿ. ಅವ್ರು ಒಂದೇ ಮಾತು ಹೇಳೋರು, ಎಲ್ಲ ಅಕ್ಕ ತಂಗಿಯರು ಎಲ್ಲರೂ ಕುಂತು ನೋಡುವಂತ ನಾಟಕ ಬರ್ತಾರೆ. ಇಲ್ಲ, ನನ್ನ ನಾಟಕದಲ್ಲಿ ಏನಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ಹೇಳಿದ್ನಲ್ಲ, ನಾನು ತುಂಡು ಬಿಡಲ್ಲ. ಇಡೀ ನಾಟಕವನ್ನ ಕಾಮಿಡಿ ಪ್ರತ್ಯೇಕವಾಗಿ, ಸ್ಟೋರಿ ಪ್ರತ್ಯೇಕವಾಗಿ ಮಾಡಿ ಬಿಡ್ತೀನಿ. ಮತ್ತು ಕಾಮಿಡಿ 2 ಸ್ಟೋರಿ ಇದ್ದದ್ದು ಪೂರ್ತಿ ನಾಟಕನೇ ಬಿಡ್ತೀನಿ ನಾನು. ಕಾರಣ ಏನಂತಂದ್ರೆ ನನಗೆ ನಿಮ್ಮ ಚಾನಲ್ ಏನು ಹೇಳೋದಿಲ್ಲ, ಆ ಚಾನಲ್ ನಿಮ್ಮ ನಾಟಕ ಅಪ್ಲೋಡ್ ಮಾಡಿದ್ರು. ಈಗ ಸದ್ಯ ಈ ನಾಟಕ ಅಪ್ಲೋಡ್ ಮಾಡಿಬಿಟ್ಟೆ ಆಲ್ರೆಡಿ. ಇದು ಹೌದು. ಆದ್ರೆ ಕೆಲವರು ನಮ್ಗೆ ಪ್ರಶ್ನೆ ಮಾಡ್ತಾರ, ನಿಮ್ಗೆ ಮೊಬೈಲ್ದಾಗೆ ನೋಡ್ಕೊಂತಾರ, ಮನ್ಯಾಗ ಟಿವಿಯಾಗ ಹಾಕಿ ನೋಡ್ತಾರ, ಮತ್ತೆ ನಿಮ್ಗೇನ್ ಲಾಭ ಅದರಿಂದ? ಅದಕ್ಕೆ ನಾ ಏನಂತೀನಿ, ಈಗ ನಾನು ನಾಟಕ ಆರಂಭ ಮಾಡಿ ಗೋಕಾಕ್ ಕ್ಯಾಂಪಿಗೆ ನಾಟಕ ಕುಂಡ್ರಿಸಿನಿ. ಸರಿ. ಗೋಕಾಕ್ದಿಂದ ಇದಕ್ಕೆ ಬಂದೆ ಕುಕನೂರಿಗೆ. ಕುಕನೂರಿಗೆ ಆಡಿ ಮತ್ತೆ ಇಲ್ಲಿ ಬಂದೆ. ಇಲ್ಲಿಂದ ಮುಂದೆ ಮೈಲಾರ ಹೋಗ್ತೀನಿ, ಮೈಲಾರದಿಂದ ಕೊಟ್ಟೂರಿಂದ ಸಿರ್ಸಿ ಹೋಗ್ತೀನಿ. ಇದು ಒಂದೇ ನಾಟಕ ಇರ್ತದೆ, ಬೇರೆ ಇರಂಗಿಲ್ಲ. ಬಟ್ ನನಗ ಪೆಟ್ಟು ಬೀಳುವುದಿಲ್ಲ. ಯಾಕಂತಂದ್ರೆ ಅದರಿಂದ ಒಳ್ಳೆ ಪ್ರಚಾರನೂ ಆಗ್ತದ, ನಾಟಕ ನೋಡಕ್ ಹಂಗೂ ಬರ್ತಾರ. ಆಮೇಲೆ ನಾನು ಎಷ್ಟು ಆಡಬಹುದು, ನಾನು ಈ ಒಂದು ಜಾತ್ರೆಗೆ ಒಂದು 30,000 ಜನ ನೋಡಿಸ್ಬೋದಾ ಅಷ್ಟೇ. ಈಗ ನನ್ನ ಚಾನಲ್ನ ಕಾಮಿಡಿ ಏನಂತಂದ್ರೆ ಈಗ 4,17,000 ಚಿಲ್ಲರೆ ಜನ ನೋಡ್ಯಾರ ನಿಮ್ಮ ಯೂಟ್ಯೂಬ್ ಚಾನಲ್ದಾಗ. ಈಗ ಒಂದ್ 15 ದಿವಸ ಆಯ್ತು ಹಾಕಿ. ಈಗ ಯೂಟ್ಯೂಬ್ ಇನ್ಕಮ್ ಬರುತ್ತೆ ನಿಮಗೆ? ಬರ್ತಲ್ರಿ. ಈಗ ಎಷ್ಟು ವರ್ಷ ಆಯ್ತು ಸರ್ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ? ಅದು ಸೆಕೆಂಡ್ ಲಾಕ್ಡೌನ್, ಬಹುಶಃ 2022 ಇರ್ಬೇಕು. 22 ಇಷ್ಟು ದಿವಸ ನಿಮ್ಗೆ ಇನ್ಕಮ್ ಎಷ್ಟು ಬಂದ್ರೆ ಯೂಟ್ಯೂಬ್? ಪ್ರತಿ ತಿಂಗಳು ಏನಪ್ಪಾ ಅಂತಂದ್ರೆ ನಾನು ಕಂಟಿನ್ಯೂ ಬಿಡಲ್ಲ ಜಾಸ್ತಿ. ವರ್ಷಕ್ಕೆ ಒಂದೇ ನಾಟಕ ಬಿಡೋದು, ಮಧ್ಯದಲ್ಲಿ ನಾ ಹಾಡ್ತೀನಿ.
ಹಾಡಿಗಿಡ್ಲಿ ಯಾವ್ದಾರ ಬಿಡ್ತಿರ್ತೀರಿ ಚಾನಲ್ ನಡೀಲಿ ಅನ್ನೋಂಥ ಉದ್ದೇಶಕ್ಕೆ. ಅದೇನಪ್ಪ ಅಂತಂದ್ರೆ ತಿಂಗಳಿಗೆ ಒಂದು 30,000 35,000 40,000 ಬರ್ತದ 50,000 ಮಟನು ಬರ್ತದೆ. ಅದೇ ಹ್ಯಾಂಗ ವ್ಯೂವರ್ಸ್ ಈಗ ನೀವು ಜಾನಪದ ಗೀತೆಗಳನ್ನು ಬರೀತೀರಿ ಅಂತ ಬರೆದು ಹಾಡ್ತೀನಿ ನಾನೇ. ನೀವೇ ಹಾಡ್ತೀರಿ? ಹೌದು, ಮಕ್ಕಳಿಗೆ ಹಾಡಿಸ್ತೀನಿ, ನಾನು ಹಾಡ್ತೀನಿ. ಈಗ ನಾವು ಜಾನಪದ ಹಾಡುಗಳನ್ನ ನಾವು ಭಾಳ ಮೆಚ್ತೀನಿ. ನಾ ಕೆಲವೊಬ್ರು ನಾನು ಯೂಟ್ಯೂಬ್ ಚಾನಲ್ದಾಗ ಮಾಡೀನಿ, ಭಾಳ ಮೆಸೇಜ್ ಬರ್ತಾವ, ನೀವು ಜಾನಪದ ಗೀತೆಗಳನ್ನು ಯಾರು ಹಾಡ್ತಾರೆ ಹೋಗಿ ಮಾಡ್ರಿ ಅಂತ. ನಿಮ್ಗೆ ಯಾವಾಗಾದ್ರೂ ಅವಕಾಶ ಕೊಡ್ತೀರಾ ನಿಮ್ಗೆ ಜಾನಪದ ಹಾಡು? ಯಾಕಂದ್ರೆ ಈಗ ಆಗಲ್ಲ, ಈಗ ನಾಟಕ ಕಂಪ್ನಿ ನಡೆದಾಗ ಆಗಲ್ಲ ಅವೆಲ್ಲ. ನೀವು ಜಾನಪದ ಹಾಡಂದ್ರೆ ಆಗಲ್ಲ, ಅದಕ್ಕೊಂದು ಪೀಸ್ ಆಫ್ ಮೈಂಡ್ ಬೇಕು. ಈಗ ಇಲ್ಲೇ ಹಾಡ್ತೀನಿ ನಾ ದಿನ ಏನಪ್ಪ ಅಂದ್ರ ನನಗೆ ಹಳೆ ಪಿಕ್ಚರ್ ಹಾಡು, ಆಮೇಲೆ ಏನಪ್ಪ ಅಂತಂದ್ರೆ ಕೆಲವು ಜನಪದ ಗೀತೆಗಳು, ಅದನ್ನ ಕೊನೆಯ ಸನ್ನಿವೇಶಕ್ಕೆ ನನಗೆ ಮೊದಲ ನಾವು ಪಾತ್ರ ಮಾಡುವಾಗ ನಮ್ಗೆ ಈ ಯೋಗ ಇರಲಿಲ್ಲ, ಈ ಸಾಮಾಜಿಕ ಜಾಲತಾಣ ಇರ್ಲಿಲ್ಲ, ಡಿಜಿಟಲ್ ಮಾಧ್ಯಮ ಇರ್ಲಿಲ್ಲ. ಹಂಗಾಗಿ ಏನಪ್ಪ ಅಂತಂದ್ರ ನಾವ್ ಅವಾಗ ಬೆಳಿಲಿಲ್ಲ. ಈಗ ನಾವೇನಪ್ಪ ಅಂತಂದ್ರ ಎಲ್ಲಾ ಬಿಟ್ಟು ಪಾತ್ರಕ್ಕೆ ನಿಂದ್ರಕ್ ಆಗಲ್ಲ. ಹೌದು, ಈಗ ಯಾವ ಪಾತ್ರ ಮಾಡೋದು ಸರ್? ಮಾಡ್ತೀನಿ. ಯಾವಾಗ ಮಾಡ್ತೀನಿ? ಯಾರಾದ್ರೂ ಇರ್ಲಿಲ್ಲ ಅಂದ್ರ ಯಾವುದೇ ಪಾತ್ರ ಇರ್ಲಿ, ಆಲ್ರೌಂಡ್ ನಾನು. ಯಾರು ತಪ್ಪಿಸ್ಕೊಂಡಿದ್ರು ಅಥವಾ ಅವ್ರ ಏನಾರು ಮನ್ಯಾಗ ಇನ್ಸಿಡೆಂಟ್ ಆಗಿತ್ತು ಅವಾಗ ಇಮಿಡಿಯೇಟ್ ಹೋಗೋದು ಬರ್ತದೆ. ಈಗ ಮೊಬೈಲ್ ಅದಾವ, ಇಲ್ರಿ ನಮ್ಮ ಮನ್ಯಾಗ ಹಿಂಗಾಗಿತ್ತು, ನಮ್ಮ ತಂದೆಗೆ ಹಿಂಗಾಗಿತ್ತು, ನಮ್ಮ ತಾಯಿಗೆ ಹಿಂಗಾಗಿತ್ತು ಅಂದಾಗ ಆಯ್ತಪ್ಪ ಹೋಗ್ರಿ ಅಂತೇಳಿ ಅವತ್ತಿನ ಪೂರ್ತಿ ಪಾತ್ರ ಮಾಡ್ತೀನಿ. ಮತ್ ಮರ್ದಿವ್ಸ ಯಾರಿಗಾರ ಕರ್ಸಿರ್ತೀನಿ ಅಥವಾ ಅವನೇ ಬಂದಿರ್ತಾನ, ಹಿಂಗೆ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀನಿ. ಈಗ ಅಟ್ಲೀಸ್ಟ್ ನನ್ನ ಪರಿಚಯ ಏನಾದ್ರು ಇರ್ಲೇನಂತ ಉದ್ದೇಶದಿಂದ ಲಾಸ್ಟಿಗೆ ಹೇಳುವಾಗ ನಾಟಕ ಇನ್ನೊಂದು ಸನ್ನಿವೇಶ ಇರುವಾಗ ನಾವೇನು ಲೆಕ್ಚರ್ ಅಂತೀವಿ ನಾವು, ಅವಾಗ ಹೋಗಿ ಹೇಳ್ತೀವಲ್ಲ, ಅದು ಬಹಳ ಚಂದ ಹೇಳ್ಬೇಕಾಗ್ತದೆ. ಜನರನ್ನ ನಾವು ಒಂದು ಸೆಳ್ಕೋಬೇಕಾಗ್ತದೆ. ಈಗ ಯಾರೋ ಹೇಳ್ಬೇಕಂದ್ರೆ ಹೋಗಿ ಏನೋ ಹೇಳ್ಬಿಡ್ತಾರೆ, ಅದಕ್ಕೆ ಮಾತ್ರ ಕಂಪಲ್ಸರಿಯಾಗಿ ನಾನೇ ಹೋಗಿರ್ತೀನಿ. ಹೋದಾಗ ಒಂದು ಹಾಡು, ಹಳೆ ಸಿನಿಮಾ ಹಾಡಿರ್ಬೋದು, ಜನಪದ ಗೀತೆಗಳಿರ್ಬೋದು, ಒಂದೊಂದು ಹಾಡಿ ಬಿಡ್ತೀನಿ. ಈಗ ನೀವು ಒಬ್ಬ ಮಗಳ ಹತ್ರ ಇರ್ತೀರಿ, ಇನ್ನೊಬ್ಬ ಮಗಳು ಕೊಪ್ಪಳದಾಗ ಅದರ ಅಂತೀರಿ, ಅಲ್ಲಿ ಹೋಗಿರ್ತೀನಿ. ಅಲ್ಲಿನೂ ಹೋಗ್ತೀರಿ? ಹೌದು, ಎರಡು ಕಂಪ್ನಿ ನೋಡ್ಕೊಂತೀನಿ. ಅಲ್ಲ ಡಿಸ್ಟೆನ್ಸ್ ದೂರ ಆಗಲ್ಲ ಸರ್ ಇಲ್ಲಿ? ಅಲ್ಲಿ ಹಂಗ ಪೂರಾ ಅಲ್ಲೇ ಇರಲ್ಲ, ಅಲ್ಲ ಹೋಗಿ ಭೇಟಿಯಾಗಿ ಅದನ್ನ ಮೇಲೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನಡ್ಸೋದ್ರಿ. ಈಗ ಇಲ್ಲಿ ಉದಾಹರಣೆಗಾಗಿ ಈಗ ಇಲ್ಲಿ ನಡೆಯಕತ್ತೈತಿ, ಕೊಪ್ಪಳಕ್ಕೂ ಹೋಗಿ ಬಂದಿನಿ, ಅಲ್ಲಿ ಒಂದ್ 2 ದಿನ ಇದ್ದು ಬಂದಿನಿ. ಮತ್ ಈಗ 2 ದಿವಸ ಮೈಲಾರ ಕ್ಯಾಂಪ್ ಹಾಕಕತ್ತೀವಿ ನಾವು, ಅಲ್ಲಿ ಅಳತಿ ಕೊಡೋದು, ಜಾಗ ಸ್ಟೇಜ್ ಇಂದ ಇದನ್ನ ಮೈಲಾರ ಹೋಗೋ ಇಲ್ಲಿ ನಡೆದ್ರು ಅಲ್ಲಿ ಕೆಲಸ. ಹಾವೇರಿ ಡಿಸ್ಟ್ರಿಕ್ಟ್? ಹೌದು, ಹಾವೇರಿ ಅಲ್ಲ, ಅದು ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲ, ಇದು ಹೊಸಪೇಟೆ ಡಿಸ್ಟ್ರಿಕ್ಟ್. ಅದು ಹೊಸಪೇಟೆ ಡಿಸ್ಟ್ರಿಕ್ಟ್, ವಿಜಯನಗರ. ಅಲ್ಲಿನೂ ಇದೇ ತರ ಆಗುತ್ತೆ ಸರ್? ಇದೇ ತರ ಜಾತ್ರೆ ಆಗುತ್ತೆ? ಅದು ದೊಡ್ಡ ಜಾತ್ರೆ ನಿಜ, ಆದ್ರೆ ಬಹಳ ದಿನ ಇರಲ್ಲ ಅದು, ಎಲ್ಲ ಕೂಡ 1 ವಾರ. ಅಂದ್ರೆ ನಿಮ್ಮ ನಾಟಕ ರಚನೆ ಮಾಡೋರಿಗೆ ಆಡೋರಿಗೆ ಬನಶಂಕರಿ ಟಾಪ್ ಅಂತೀರಿ? ಕರ್ನಾಟಕದೊಳಗೆ ಬನಶಂಕರಿ ಟಾಪು. ಬನಶಂಕರಿ ಬಿಟ್ರೆ ಏನಪ್ಪಾ ಅಂತಂದ್ರೆ ಸಿರ್ಸಿ. ಯಾವ ದೇವತೆ ಅಲ್ಲಿ? ಮಾರಿಕಾಂಬ ಅಲ್ಲಿ 4, 5, 6 ಕಂಪನಿ ಅಲ್ಲಿ ಹೋಗ್ತಾವ. ಅದನ್ನು ಏನಂತಂದ್ರ ನಾವೀಗ ಈಗ ಬಹುಶಃ ಫೆಬ್ರವರಿ 24 ಐತಿ ಜಾತ್ರೆ. ಅದು ಫೆಬ್ರವರಿ, ಪ್ರತಿ ವರ್ಷ ಮಾರ್ಚ್ಗೆ ಬರ್ತಿತ್ತು. ಈ ವರ್ಷ ಮುಂದಿನ ವರ್ಷ ಅಧಿಕ ಮಾಸ. ನಿಮ್ದು ಇದು ಕಂಟಿನ್ಯೂ ಇರ್ತದ? ಹೌದೌದು, 12 ತಿಂಗಳು ಅಂತ ಹೇಳಿ. ಕೂಡಲೇ ಮೈಲಾರ ಆದ ಕೂಡಲೇ ಕೊಟ್ಟೂರಿಂದ ಸಿರ್ಸಿ ಲಾಸ್ಟ್ ಜಾತ್ರೆ. ಸರ್ ನಿಮ್ಗೆ ಹೆಲ್ತ್ ಹೆಂಗ್ರಿ ಸರ್? ಯಾಕಂದ್ರೆ ದಿವಸ 4 ಆಟ ಮಾಡ್ತೀರಿ, ಹೆಂಗ್ ಹೆಲ್ತ್ ನೀವು ಎಲ್ಲ ಮೇಂಟೈನ್ ಮಾಡ್ಬೇಕು? ಶಿಕ್ಷೆ ಕೊಡ್ತೀರಿ, ಮತ್ತೆ ಸರಿ ಅನ್ಸಿದ್ರೆ ಇವನಿಗೆ ಶಿಕ್ಷೆ ಕೊಡ್ತೀರಿ. ಸರಿ ಅಂತ ಕೇಳಿ ಎಲ್ಲ ಅರ್ಥನೇ ಇಲ್ಲ, ಅನರ್ಥ. ಗೋಕರ್ಣ ಸಿದ್ಧಾಳ ಹೇಳ್ತೀನಿ, ನೀ ಲಕ್ಷ ಕೊಟ್ಟು ಕೇಳ. ಎಲ್ಲ ಮುಗಿದ ಮೇಲೆ ನಾವು ಹನಿ ಬಿಡ್ತೇವೆ. ಇಷ್ಟು ಮಂದಿ ಮರಿ ನಾ ಇಲ್ಲಿ ಇರಂಗಿಲ್ಲ.